ಎಲ್ಲರಿಗೂ ನಮಸ್ಕಾರ. ಅಪ್ಪೀಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಾನೊಂದು ನಿಮಗೆ ಸ್ವೀಟ್ ರೆಸಿಪಿ ಮಾಡೋದನ್ನ ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅಂದಹಾಗೆ ನಮ್ಮ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದೀರಾ, ಅದರಲ್ಲಿ ಕೆಲವರು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಕೊಬ್ಬರಿ ಲಡ್ಡು ಮಾಡೋದು ತುಂಬಾ ಸಿಂಪಲ್, ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಇನ್ಯಾಕೆ ತಡ, ಬನ್ನಿ ಹಾಗಾದರೆ ಹೇಗೆ ಮಾಡೋದು ನೋಡೋಣ. ನಾನು ಇವಾಗ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ. ನಾನೊಂದು 3/4 ಕಾಯಿಯಷ್ಟು ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ, ಅದನ್ನು ತುರಿದಿಟ್ಕೊಂಡಿದ್ದೀನಿ. ಇದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನ ಇವಾಗ ಏನು ಮಾಡಬೇಕು ಅಂತಂದರೆ, ನೀರೇನು ಹಾಕ್ಕೋಬಾರ್ದು, ಹಾಗೇ ಒಂದು 4ರಿಂದ 5 ಸುತ್ತು ರುಬ್ಕೋಬೇಕು. ತುಂಬ ಸಣ್ಣಗಲ್ಲ, ತರಿತರಿನೇ ಇರಬೇಕು. ಒಂದು 3ರಿಂದ 4 ಅಥವಾ 4ರಿಂದ 5 ಸುತ್ತು ರುಬ್ಕೊಂಡ್ರೆ ಸಾಕು. ಇದನ್ನು ಇವಾಗ ಏನು ಮಾಡಬೇಕು ಅಂತಂದರೆ, ನಾನು 1 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಒಂದು 8ರಿಂದ 9 ಏಲಕ್ಕಿ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಸಕ್ಕರೆ ಜೊತೆ ಹಾಕ್ತಾ ಇದ್ದೀನಿ. ಸಕ್ಕರೆ ಜೊತೆ ಏಲಕ್ಕಿನೂ ಕೂಡ ಪುಡಿ ಮಾಡ್ಕೋಬೇಕು. ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾದಿದೆ, ಅದಕ್ಕೆ ನಾನು ಕಾಯಿ ತುರಿನ ಹಾಕೋತಾ ಇದ್ದೀನಿ. ಎಷ್ಟು ಕಾಯಿ ತುರಿ ಇತ್ತು ಅಷ್ಟೂ ಹಾಕೋಬೇಕು. ಇವಾಗ ಸ್ವಲ್ಪ ವೆಟ್ ಇರುತ್ತಲ್ಲ, ಅದು ಫುಲ್ಲು ಡ್ರೈ ಆಗಬೇಕು. ಅಷ್ಟು ನಾವು ಕಾಯಿನ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಡ್ರೈ ಆಗಬೇಕು. ಅಲ್ಲಿ ತನಕನೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಅದ್ಭುತ ಟೇಸ್ಟ್ ಇರುತ್ತೆ. ಪಟಾಪಟ್ ಅಂತ ನಿಮಗೇನೋ ಇವತ್ತು ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಿರುತ್ತೆ, ಟೈಮ್ ಇರಲ್ಲ, ಬೇಗ ಮಾಡಬೇಕು, ತುಂಬ ಹೊತ್ತು ತೊಗೋಬಾರ್ದು ಅಂತ ಅನಿಸ್ತಾ ಇರುತ್ತೆ. ಆವಾಗ ನೀವು ಈ ಕೊಬ್ಬರಿ ಲಡ್ಡನ್ನು ಮಾಡ್ಕೋಬೋದು. ಪುಟಾಣಿ ಮಕ್ಕಳು ಮನೇಲಿದ್ದಾರೆ ಅಂತಂದರೆ ಅವರಿಗೂ ಕೂಡ ಬೇಕ್ರಿ ಅಂಗಡಿಗಳಲ್ಲಿ ತಂದುಕೊಡೋಕ್ಕಿಂತ ಈ ರೀತಿ ಮನೆಯಲ್ಲೇ ಸಿಂಪಲ್ಲಾಗಿ ಹೆಲ್ದಿ ಆಗಿರುವಂತಹ ಸ್ವೀಟ್ನ ನೀವು ಮಾಡಿಕೊಟ್ಟರೆ ಚೆನ್ನಾಗಿರುತ್ತೆ. ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಡ್ರೈ ಮಾಡಿಕೊಂಡು ನೀವು ಲಡ್ಡು ಮಾಡಿದರೆ ನೀವು ಎಷ್ಟು ದಿನ ಬೇಕಾದರೂ ಈ ಲಡ್ಡನ್ನ ಒಂದು ಬಾಕ್ಸ್ ಒಳಗೆ ಹಾಕಿ ಇಡ್ಬೋದು, ಏನೂ ಕೂಡ ಆಗಲ್ಲ. ನಾನೇನು ಇದಕ್ಕೆ ಕೊಬ್ಬರಿ ಯೂಸ್ ಮಾಡಿದ್ದಲ್ಲ, ಕಾಯಿನೇ, ನೀವು ನೋಡಿದ್ರಿ ನಾನು ಕಾಯಿನೇ ಯೂಸ್ ಮಾಡಿದ್ದು. ಕಾಯಿಂದ ಮಾಡಿದರೂ ಕೂಡ ನೀವು ತುಂಬ ದಿನ ಈ ರೀತಿ ಡ್ರೈ ಮಾಡ್ಕೊಂಡು ಮಾಡಿದರೆ ತುಂಬ ದಿನ ತನಕನೂ ಕೂಡ ಈ ಲಡ್ಡನ್ನ ಇಡ್ಬೋದು. ಫುಲ್ ಫ್ರೈ ಆಗಿದೆ, ಸಾಕು. ನಿಮಗಿಲ್ಲೇ ಗೊತ್ತಾಗ್ತಿದೆ ಎಷ್ಟು ಡ್ರೈ ಆಗಿದೆ ಅಂತ ಹೇಳಿ. ಡ್ರೈ ಆದಮೇಲೆ ಇದಕ್ಕೆ ನಾನಿವಾಗ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕಿದರೆ ಘಮ ಘಮ ಅಂತಲೂ ಅಂತ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. 2 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡಾದ್ಮೇಲೆ ಮತ್ತೆ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಇನ್ನೇನು ಇವಾಗ ಅಡುಗೆ ಎಲ್ಲ ಕಲಿತಾ ಇರ್ತಾರಲ್ಲ, ಏನಾದರೂ ಸ್ವೀಟ್ ರೆಸಿಪಿ ಎಲ್ಲ ಕಲಿಬೇಕು ಅಂತಿರ್ತಾರಲ್ಲ, ಅಂಥವರಿಗೆಲ್ಲ ಇದು ಬೆಸ್ಟು. ತುಂಬ ಈಸಿ ಆಗಿರುತ್ತಲ್ಲ. ಈ ರೀತಿದೆಲ್ಲ ಮಾಡಿ ಮನೇಲಿರೋರಿಗೆ ಕೊಡ್ಬೋದು. ಸಾಕು. ತುಪ್ಪ ಹಾಕಿದ ಮೇಲೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸಾಕು. ಇವಾಗ ಸಕ್ಕರೆ ಮತ್ತು ಏಲಕ್ಕಿ, ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕಾಗತ್ತೆ. ಇದಕ್ಕೆ ನಾನಿವಾಗ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತಾ ಇದ್ದೀನಿ. ಉಂಡೆ ಕಟ್ಟೋದಕ್ಕೆ ಹೆಲ್ಪ್ ಆಗಲಿ ಅಂತ. ಇಷ್ಟಿದ್ರೆ ಸಾಕು, ಉಂಡೆ ಕಟ್ಕೋಬೋದು.
ಲಡ್ಡು ಮಾಡೋದಕ್ಕೆ ರೆಡಿ ಆಗಿದೆ. ಬಿಸಿ ಬಿಸಿನೇ ಇದೆ. ಬಿಸಿ ಬಿಸಿ ಇರ್ತಾನೆ ಇದನ್ನ ಉಂಡೆ ಕಟ್ಕೋಬೇಕು. ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕು ಅಷ್ಟು ದೊಡ್ಡ ಕಟ್ತಾ ಬರಬೇಕು. ಲಡ್ಡು ರೆಡಿ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಡ್ರೈ ಕಾಯಿ ತುರಿ ಇತ್ತಲ್ಲ ಅದನ್ನ ಹಿಂಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಕೊಬ್ಬರಿ ಲಡ್ಡು ರೆಡಿ ಆಗಿದೆ. ತಿನ್ನೋದಷ್ಟೇ ಬಾಕಿ. ಸಖತ್ತಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಧನ್ಯವಾದಗಳು.